ಸರ್ಕಾರ ಇರಬೇಕಾದ್ರೂ ಬಿಬಿಎಂಪಿ ಚುನಾವಣೆ ನಡೆಸಲಿಕ್ಕೆ ನೀವು ಕೊಟ್ಟ ಕಾರಣಗಳ ಪಟ್ಟಿ ಕೂಡ ಉದ್ದ ಇದೆ. ನೀವು ಕೊಟ್ಟ ಕಾರಣ ಇದೆ, ಕಾಂಗ್ರೆಸ್ನವ್ರು ಕೊಟ್ರೆ ಮಾತ್ರ ಇದು ಬೇಕಂತ ಡಿಲೇ. ಇದನ್ನ ಹೆಂಗ್ ಒಪ್ಪೋದು ಜನ? ನೋಡಿ, ಬಿಜೆಪಿಯವರು ಎರಡು ವಿಚಾರಕ್ಕೆ ಚುನಾವಣೆ ನಡೆಸಕ್ಕಾಗಲಿಲ್ಲ. ಒಂದು ಕೊರೋನಾ ವಿಚಾರ, ಎರಡನೇದು 2022ರಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಗೊಂದಲ ಆಯಿತು ಒಬಿಸಿ ರಿಲೇಟೆಡ್ ರಿಸರ್ವೇಷನ್ಗೆ, ಅಂದ್ರೆ ಅಲ್ಲಿನ ಮಹಿಳಾ ಮತ್ತು ಡಿವಿಷನ್ಸ್ ಏನಿತ್ತು, ಸಮಗ್ರವಾಗಿ ಡಿವಿಷನ್ಸ್ ಆಗಿರಲ್ಲ ಅಂತೀನಿ, ಮಹಾರಾಷ್ಟ್ರದಲ್ಲಿ ಒಂದು ಸ್ಟೇ ಬಂತು. ಅದರಿಂದಾಗಿ ಏನಾಯ್ತು, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೆಸಬೇಕು ಅಂತ ಇದ್ರು ಆಗ ಒಬಿಸಿ ಸಮಸ್ಯೆಗಳು ಬಂದಿದ್ರಿಂದ ಅವಾಗ ನಡ್ಸಕ್ಕಾಗಿಲ್ಲ. 2024 ತುಂಬಾ ಹೋಯ್ತದು ಸಮಸ್ಯೆ, ನೀಗ ಹೋಯ್ತದು. 2024 ಇಲ್ಲಿ ರಂಗನಾಥ್ ಜಿ ಇದ್ದಾರೆ, ಫೆಬ್ರವರಿನಲ್ಲ ಮಾರ್ಚ್ ಅಲ್ಲ ಏನೋ ಕೋರ್ಟ್ ಆರ್ಡರ್ ಬಂತು ಸುಪ್ರೀಂ ಕೋರ್ಟ್ ಅಲ್ಲಿ. ಆವಾಗ ತುಂಬಾ ರಾಜ್ಯಗಳಲ್ಲಿ ಚುನಾವಣೆ ಎಲ್ಲೆಲ್ಲಿ ನಿಂತೋಗಿತ್ತು ಎಲ್ಲ ನಡೆಸಿದ್ರು. ಕರ್ನಾಟಕದಲ್ಲಿ ಮಾತ್ರ ನಡೀಲಿಲ್ಲ. ZPTP ಇರ್ಬೋದು, ಇವಾಗ ಗ್ರಾಮ ಪಂಚಾಯತಿ ನಡೀತಿಲ್ಲ, GBA ಆಯ್ತಪ್ಪ. GBA ಅಂತಕ್ಕಂಥದ್ದು ಅದು ಅಥಾರಿಟಿ. ನೀವು ಡೆಮಾಕ್ರಟೈಸೇಷನ್, ಡಿಸೆಂಟ್ರಲೈಸೇಷನ್ ಅಂತ ಮಾತಾಡ್ತಕ್ಕಂಥವ್ರು, ನೀವು GBA ಮಾಡಿರೋದು ಏನಕ್ಕೆ? ಅಧಿಕಾರಿಗಳು ಸುತ್ತ ಹೋಗ್ಬಿಟ್ಟು ಚುನಾಯಿತ ಪ್ರತಿನಿಧಿಗಳಿಗೆ ನಿಂತ್ಕೊಬೇಕು, ಅಪ್ಪ ಅಣ್ಣ ಅಂತ ಅಂದ್ಬಿಟ್ಟು IAS ಅವ್ರ ಮುಂದೆ. ಅರೆ ಅವ್ರು ಯಾರ್ರೀ? ಅಧಿಕಾರಿಗಳು ಚುನಾವಣೆ ನಿಂತ್ಕೊಂಡು ಜನಗಳ ಪ್ರತಿನಿಧಿ ಆಗಿರ್ತಕ್ಕಂಥವ್ರು IAS ಮುಂದೆ ಹಿಂಗ್ ಕಟ್ಟಿ ನಿಂತ್ಕೊಂಡ್ಬಿಟ್ಟು ಹೇಳಪ್ಪ ಅಂತಂದ್ರೆ ನಾವು ಏನ್ ಹೇಳೋಕಾಗ್ತದೆ? ಅಂದ್ರೆ ಜನಪ್ರತಿನಿಧಿಗಳಿಗೆ ಬೆಲೆ ಕೊಟ್ಟಿಲ್ಲ ಇವರು. GBA ಮಾಡಿದ್ದು ಏನಕ್ಕೆ ಅಂದ್ರೆ ಇವರು ಯಾರು ಚುನಾಯಿತ ಪ್ರತಿನಿಧಿ ಅವರು ಅಧಿಕಾರ. ಕ್ಷಮೆಯಲ್ಲಿ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಸಚಿವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ನಮ್ಮ ಸರ್, ಸ್ಥಳೀಯ ಸಂಸ್ಥೆ ಚುನಾವಣೆ, GBA ಚುನಾವಣೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡುವಾಗ ನೀವೇ ಹೇಳಿದ್ರಿ, ಈ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಇರೋದ್ರಿಂದ ಶಾಸಕರ ಹೆಗಲ ಮೇಲೇನೆ ಹೊರೆ ಬರ್ತಾ ಇದೆ. ಸೊ ಅತಿ ಶೀಘ್ರದಲ್ಲಿ ಚುನಾವಣೆ ಆಗ್ಬೇಕು ಆಶಯ ಇದೆ ಸರ್, ಬಟ್ ಆನ್ ಗ್ರೌಂಡ್ ಯಾಕೆ ಆಗ್ತಿಲ್ಲ ಅಂತ. ಅವ್ರ ಕೆಲಸನೂ ನಮ್ಮ ಮೇಲೆ ಬಿದ್ದು ನಮಗೆ ಹೊರೆ ಜಾಸ್ತಿ ಆಗಿದೆ. ಆಮೇಲೆ ಚುನಾಯಿತ ಪ್ರತಿನಿಧಿಗಳು BBMP ಅವ್ರ ಕೆಲಸನೇ ಬೇರೆ ಬೇರೆ ಇರುತ್ತೆ, ನಮ್ದೇ ಬೇರೆ ಇರುತ್ತೆ. ಈಗ ಅವ್ರದ್ದು ನಮ್ದು ಎರಡೂ ಸೇರಿಸಿ ನಾವೇ ಮಾಡುವಂತ ಕೆಲಸ ಆಗಿ ಒತ್ತಡ ನಮಗೂ ಕೂಡ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಚುನಾವಣೆಗಳಾಗಬೇಕು ಅಂತ ನಾನು ಇಷ್ಟಪಡ್ತೇನೆ. ಆಮೇಲೆ ಇನ್ನೊಂದಮ್ಮ ಏನಾಗಿದೆ, ಈ ಹಿಂದೆ ಈಗ SM ಕೃಷ್ಣ ಅವರಿದ್ದಾಗ ನಾವು ಸಮಯಕ್ಕೆ ಸರಿಯಾಗಿ ಮಾಡ್ಬಿಟ್ವಿ. ಆಮೇಲೆ ಸಿದ್ದರಾಮಯ್ಯ ಅವರಿದ್ದಾಗಲೂ ಅಷ್ಟೇ, 1-2 ತಿಂಗಳು ಲೇಟ್ ಆಯ್ತು ಅಷ್ಟೇ, ತಕ್ಷಣ ಮಾಡಿದ್ವಿ. ಆಮೇಲೆ 2008-10ರಲ್ಲಿ ಬಿಜೆಪಿ ಸರ್ಕಾರ, JDS ಸಮ್ಮಿಶ್ರ ಸರ್ಕಾರ ಬಂತಮ್ಮ. ಬಂದ್ಮೇಲೆ 3 ವರ್ಷ ಮಾಡ್ಲಿಲ್ಲ, ಅದಾದ್ಮೇಲೆ ಮಾಡಿದ್ರು ಇಲ್ಲ, 7ರಿಂದ 10ರವರೆಗೂ ಮಾಡ್ಲಿಲ್ಲ. 10ರಲ್ಲಿ ಮಾಡಿದ್ರು, 15ಕ್ಕೆ ಮಾಡಿದ್ರು, 15ಕ್ಕೆ ಮತ್ತೆ ನಾವೇ ಇದ್ವೆಲ್ಲ ಮಾಡಿದ್ವಿ SM ಕೃಷ್ಣ ಸಿದ್ದರಾಮಯ್ಯ ಅವರಿದ್ದಾಗ. ಮತ್ತೇನಾಯ್ತು, 2 ವರ್ಷ 8 ತಿಂಗಳು ಬಿಜೆಪಿ ಸರ್ಕಾರದಲ್ಲೂ ಮಾಡ್ಲಿಲ್ಲ. ನಾವು ಕೂಡ ಅವ್ರ 2 ವರ್ಷ 8 ತಿಂಗಳಾದ್ಮೇಲೆ ನಾವು ಕೂಡ ಮಾಡಿಲ್ಲ, ನಾವು ಕೂಡ ಮಾಡ್ಲಿಲ್ಲ. ಅವ್ರು ಬಿಜೆಪಿ ಅವ್ರದ್ದು ಎಷ್ಟು ತಪ್ಪಿದೆಯೋ ನಮ್ದು ಅದಕ್ಕಿಂತ ಒಂದ್ ಚೂರು ಕಮ್ಮಿ ತಪ್ಪಿದೆ ಅಂತ ಇವ್ರದ್ದು ತಪ್ಪಿದೆ. ಚುನಾವಣೆ ಮುಂದಕ್ಕೆ ಹಾಕಿದ್ದು ರಾಮಲಿಂಗಾರೆಡ್ಡಿ ಒಂದೆರಡು ಪ್ರಶ್ನೆಗೆ ಮಾತ್ರ ಅವೈಲಬಲ್ ಇದ್ದಾರೆ. ರಾಮಲಿಂಗಾರೆಡ್ಡಿ JDS ಕಡೆಯಿಂದ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ, ಇನ್ನೂ ಡಿಲೇ ಮಾಡ್ತಾ ಹೋದ್ರೆ SIR ಸ್ಟಾಫ್ ಇಲ್ಲ, 3 ತಿಂಗಳು ಡಿಲೇ, ಹಿಂಗಾದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ. ಹೋರಾಟ ಅವ್ರು ಮಾಡ್ಲಿ, ಬಟ್ ನನ್ನ ಪ್ರಶ್ನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನೋ ಒಂದು ವ್ಯಾಲಿಡ್ ಪ್ರಶ್ನೆ ಹೇಳ್ತಿದ್ದಾರೆ ಸರ್. ಕಾನೂನು ಹೋರಾಟನೇ ಬೇಡ, 5 ವರ್ಷಕ್ಕೊಮ್ಮೆ ಯಾವುದೇ ಸರ್ಕಾರಗಳಿರ್ಲಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ಕೊಳ್ಳಿ, ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ ಕೂಡ ಇರಬೇಕಮ್ಮ. ನನ್ನ ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ ಇದು. ಕರೆಕ್ಟ್ ಸರ್. ಇವಾಗ 30ನೇ ತಾರೀಕು ಜೂನ್ ಒಳಗಡೆ ಚುನಾವಣೆ ಅನ್ನೋ ಡೆಡ್ ಲೈನ್ ಕೋರ್ಟ್ ನಿಂದ ಬಂದಿರುವಾಗ ನೀವು ಮತ್ತೆ ನಮಗೆ ಇನ್ನೊಂದು 3 ತಿಂಗಳು ಬ್ರೀತಿಂಗ್ ಸ್ಪೇಸ್ ಬೇಕು ಅಂತ ಕೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ ಅನ್ನೋದು ಪ್ರಶ್ನೆ. ಈಗ ಸುಪ್ರೀಂ ಕೋರ್ಟ್ ಜೂನ್ 30 ಮೇಲೆ ಟೈಮ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಏನೋ ಸೆನ್ಸಸ್ ಬಂತು ಅಂತ ಹೇಳಿ ಮಹೇಶ್ವರ್, ನಾನು ಪೇಪರ್ ಅಲ್ಲಿ ನನ್ನ ಕೇಳೋಕ್ ಹೋಗ್ಲಿಲ್ಲ, ಸಮಯ ಬೇಕು ಅಂತ ಒಂದು ಕೇಳಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನಿಮ್ ವಾಯ್ಸ್ ತಲುಪೋದಿಲ್ಲ ಸರ್, ನಿಮ್ಮದ ಪ್ರಶ್ನೆ ನಾನು ತಲುಪಿಸ್ತೀನಿ. ನೀವು ಹಿರಿಯ ಸಚಿವರಾಗಿ ಒತ್ತಾಯ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಸರ್. ಪಬ್ಲಿಕ್ ಅಲ್ಲೇ ಹೇಳ್ತೀನಲ್ಲಮ್ಮ, ಪಬ್ಲಿಕ್ ಅಲ್ಲೇ ಹೇಳ್ತೀನಿ ಅಲ್ವಾ. ನಾನು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀನ, ನೇರವಾಗಿ ಮಾತಾಡ್ತೀನಿ. ಇಡೀ ರಾಜ್ಯದ ಜನ ಎಲ್ಲ ಕೇಳ್ತಾ ಇದ್ದಾರೆ ಅಲ್ವಾ, ಇದು ಒತ್ತಾಯನೇ ಅಲ್ವಾ. ನಿಜ ಸರ್, ಬಟ್ ರಾಜಕೀಯ ಕಾರಣಗಳೇನಾದ್ರೂ ಇದೆಯಾ ಅಂತ ನಾನು ಕಾಂಗ್ರೆಸ್ ವಕ್ತಾರರಿದ್ರು ಶುರುವಲ್ಲಿ ಆ ಪ್ರಶ್ನೆ ಕೇಳಿದ್ದೆ, ನಿಮ್ಮಿಂದ ಕೂಡ ಉತ್ತರ ಬೇಕು. ಎಲ್ಲೋ ಆಡಳಿತ ವಿರೋಧಿ ಅಲೆಯಿಂದ ಸೋಲಾಗ್ಬಿಡಬಹುದು ಅನ್ನೋ ಆತಂಕ ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆಯಾ? ಹೀಗಾಗಿನೇ ಚುನಾವಣೆ ಅನ್ನೋ ವಿಚಾರದಿಂದ ಹಿಂದೇಟ್ ಹಾಕ್ತಾ ಇದೆಯಾ ಅಂತ? ಈಗ ಹಿಂದೆ ಬಿಜೆಪಿ ಅವರು ಕೂಡ 2 ವರ್ಷ 8 ತಿಂಗಳು ಒಂದ್ಸಲಿ, 3 ವರ್ಷ, ಆಮೇಲೆ 2 ವರ್ಷ 8 ತಿಂಗಳು ಒಂದ್ಸಲಿ ಮಾಡಿದ್ರು. ಆದ್ರೆ ಅವ್ರು ಚುನಾವಣೆಯಲ್ಲಿ ಗೆದ್ರವರು.
ಆದ್ರೂ ಕೂಡ ಮುಂದೆ ನಾನಾ ಕಾರಣಗಳಿಂದ ಮುಂದಕ್ಕೆ ಹಾಕಿದ್ರು. ನಾವು ಮುಂದಕ್ಕೆ ಹಾಕಿದೀವಿ, ಅವ್ರು ಮಾಡಿದ್ದು ತಪ್ಪೆ, ನಾವು ಮಾಡಿದ್ದು ತಪ್ಪೆ. ಸರ್, ನನ್ನ ಲೆಕ್ಕ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ ಸರ್. ಅಂದ್ರೆ ನಿಮ್ಮ ಪಕ್ಷದ ನಾಯಕರೆಲ್ಲರೂ ದೆಹಲಿಗೆ ಹೋಗಿದ್ರಿ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ, ನಮಗ್ ಸಿಗಬೇಕಾದ ಪಾಲ್ ಸಿಗ್ತಿಲ್ಲ ಅಂತ ಹೇಳಿ. ಆದ್ರೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಡಿಲೇ ಇಂದಾಗಿ 15ನೇ ಹಣಕಾಸು ಆಯೋಗದಿಂದಾನೆ ಬರೋಬ್ಬರಿ 3,175 ಕೋಟಿ ನಮ್ಮ ರಾಜ್ಯಕ್ಕೆ ತಲುಪೋದು ನಿಂತು ಹೋಗಿದೆ. ಇದು ಹಿಂಗೆ ಮುಂದುವರೆದ್ರೆ ಇದರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ 16 ಫಿನಾನ್ಸ್ ಕಮಿಷನ್ ಪ್ರಕಾರ. ಚುನಾವಣೆ ನಡೆದಿಲ್ಲ ಅಂದ್ರೆ ನಮ್ಮ ಪಾಲ್ ಹಣ ಬರೋದಿಲ್ಲ. ಸೊ ಇದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ನವ್ರು ಎಲ್ಲೂ ಮಾತನಾಡ್ತಿಲ್ಲ ಅಂತ ಹೇಳಿ? ಅಂದ್ರೆ ಪಿಕ್ ಅಂಡ್ ಸ್ಪೀಕ್ ತರದಲ್ಲಿ ಆಗೋಗ್ಲಿಲ್ವಾ ಅಲ್ಲಿಗೆ? ಈಗ ಎಲೆಕ್ಷನ್ ಆಗ್ಬೇಕು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಚುನಾವಣೆ ಮುಂದಕ್ಕೆ ಹೋದಷ್ಟು ಕೂಡ ನಮ್ಗೇನು ಅನುದಾನ ಬರಬೇಕು, 14 ಫೈನಾನ್ಸ್ 15 ಫೈನಾನ್ಸ್ ನಮ್ಗೆ ಕಟ್ ಆಗ್ತಾ ಹೋಗುತ್ತೆ ಅಲ್ವಾ? ಅದಕ್ಕೆ ಬೇಗ ಎಲೆಕ್ಷನ್ ಮಾಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಮ್ಮ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ರಾಮಲಿಂಗಾರೆಡ್ಡಿ ಸರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಸಚಿವರು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಬಿಸಿ ಇದ್ರು, ಆದ್ರೂ ಕೂಡ ಒಂದು 5 ನಿಮಿಷ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ರು. ಧನ್ಯವಾದ ಅದಕ್ಕಾಗಿ. ಅಧಿಕಾರ ಇರಬೇಕಾದ್ರೂ ಬಿಬಿಎಂಪಿ ಚುನಾವಣೆ ನಡೆಸಲಿಕ್ಕೆ ನೀವು ಕೊಟ್ಟ ಕಾರಣಗಳ ಪಟ್ಟಿ ಕೂಡ ಉದ್ದ ಇದೆ. ನೀವು ಕೊಟ್ಟ ಕಾರಣ ಇದೆ, ಕಾಂಗ್ರೆಸ್ನವ್ರು ಕೊಟ್ರೆ ಮಾತ್ರ ಇದು ಬೇಕಂತ ಡಿಲೇ. ಇದನ್ನ ಹಿಂಗ್ ಒಪ್ಪೋದು ಜನ? ನೋಡಿ, ಬಿಜೆಪಿಯವರು 2 ವಿಚಾರಕ್ಕೆ ಚುನಾವಣೆ ನಡೆಸಕ್ಕಾಗಲಿಲ್ಲ. ಒಂದು ಕರೋನಾ ವಿಚಾರ, ಎರಡನೇದು 2022ರಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಗೊಂದಲ ಆಯಿತು ಒಬಿಸಿ ರಿಲೇಟೆಡ್ ರಿಸರ್ವೇಷನ್ಗೆ, ಅಂದ್ರೆ ಅಲ್ಲಿನ ಮಹಿಳಾ ಮತ್ತು ಡಿವಿಷನ್ಸ್ ಏನಿತ್ತು, ಸಮಗ್ರವಾಗಿ ಡಿವಿಷನ್ಸ್ ಆಗಿರಲ್ಲ ಅಂತೀನಿ, ಮಹಾರಾಷ್ಟ್ರದಲ್ಲಿ ಒಂದು ಸ್ಟೇ ಬಂತು. ಅದರಿಂದಾಗಿ ಏನಾಯ್ತು, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೆಸಬೇಕು ಅಂತ ಇದ್ರು ಆಗ ಒಬಿಸಿ ಸಮಸ್ಯೆಗಳು ಬಂದಿದ್ರಿಂದ ಅವಾಗ ನಡ್ಸಕ್ಕಾಗಿಲ್ಲ. 2024 ತುಂಬಾ ಹೋಯ್ತದು ಸಮಸ್ಯೆ, ನೀಗ ಹೋಯ್ತದು. 2024 ಇಲ್ಲಿ ರಂಗನಾಥ್ ಜಿ ಇದ್ದಾರೆ, ಫೆಬ್ರವರಿನಲ್ಲೋ ಮಾರ್ಚಲ್ಲೋ ಏನೋ ಕೋರ್ಟ್ ಆರ್ಡರ್ ಬಂತು ಸುಪ್ರೀಂ ಕೋರ್ಟ್ ಅಲ್ಲಿ. ಆವಾಗ ತುಂಬಾ ರಾಜ್ಯಗಳಲ್ಲಿ ಚುನಾವಣೆ ಎಲ್ಲೆಲ್ಲಿ ನಿಂತೋಗಿತ್ತು ಎಲ್ಲ ನಡೆಸಿದ್ರು. ಕರ್ನಾಟಕದಲ್ಲಿ ಮಾತ್ರ ನಡೀಲಿಲ್ಲ. ZP-TP ಇರ್ಬೋದು, ಇವಾಗ ಗ್ರಾಮ ಪಂಚಾಯತಿ ನಡೀತಿಲ್ಲ, GBA ಆಯ್ತಪ್ಪ. GBA ಅಂತಕ್ಕಂಥ ಅದು ಅಥಾರಿಟಿ. ನೀವು ಡೆಮಾಕ್ರಟೈಸೇಷನ್, ಡಿಸೆಂಟ್ರಲೈಸೇಷನ್ ಅಂತ ಮಾತಾಡ್ತಕ್ಕಂಥವ್ರು, ನೀವು GBA ಮಾಡಿರೋದು ಏನಕ್ಕೆ? ಅಧಿಕಾರಿಗಳ ಸುತ್ತ ಹೋಗ್ಬಿಟ್ಟು ಚುನಾಯಿತ ಪ್ರತಿನಿಧಿಗಳಿಗೆ ನಿಂತ್ಕೊಬೇಕು, ಅಪ್ಪ ಅಣ್ಣ ಅಂತ ಅಂದ್ಬಿಟ್ಟು IAS ಅವ್ರ ಮುಂದೆ. ಅರೆ ಅವ್ರು ಯಾರ್ರೀ? ಅಧಿಕಾರಿಗಳು ಚುನಾವಣೆ ನಿಂತ್ಕೊಂಡು ಜನಗಳ ಪ್ರತಿನಿಧಿ ಆಗಿರ್ತಕ್ಕಂಥವ್ರು IAS ಮುಂದೆ ಹಿಂಗ್ ಕಟ್ಟಿ ನಿಂತ್ಕೊಂಡ್ಬಿಟ್ಟು ಹೇಳಪ್ಪ ಅಂತಂದ್ರೆ ನಾವು ಏನ್ ಹೇಳೋಕಾಗ್ತದೆ? ಅಂದ್ರೆ ಜನಪ್ರತಿನಿಧಿಗಳಿಗೆ ಬೆಲೆ ಕೊಟ್ಟಿಲ್ಲ ಇವರು. GBA ಮಾಡಿದ್ದೇನಕ್ಕೆ ಅಂದ್ರೆ ಇವ್ರು ಯಾರು ಚುನಾಯಿತ ಪ್ರತಿನಿಧಿ ಅವ್ರ ಅಧಿಕಾರ. ಕ್ಷಮೆ ಇರಲಿ, ರಾಮಲಿಂಗಾರೆಡ್ಡಿ ಅವರಿದ್ದಾರೆ ಸಚಿವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ನಮ್ಮ ಸರ್, ಸ್ಥಳೀಯ ಸಂಸ್ಥೆ ಚುನಾವಣೆ, GBA ಚುನಾವಣೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡುವಾಗ ನೀವೇ ಹೇಳಿದ್ರಿ, ಈ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಇರೋದ್ರಿಂದ ಶಾಸಕರ ಹೆಗಲ ಮೇಲೇನೆ ಹೊರೆ ಬರ್ತಾ ಇದೆ. ಸೊ ಅತಿ ಶೀಘ್ರದಲ್ಲಿ ಚುನಾವಣೆ ಆಗ್ಬೇಕು ಆಶಯ ಇದೆ ಸರ್, ಬಟ್ ಆನ್ ಗ್ರೌಂಡ್ ಯಾಕೆ ಆಗ್ತಿಲ್ಲ ಅಂತ. ಅವ್ರ ಕೆಲ್ಸಾನು ನಮ್ಮ ಮೇಲೆ ಬಿದ್ದು ನಮಗೆ ಹೊರೆ ಜಾಸ್ತಿ ಆಗಿದೆ. ಆಮೇಲೆ ಚುನಾಯಿತ ಪ್ರತಿನಿಧಿಗಳು ಬಿಬಿಎಂಪಿ ಅವ್ರ ಕೆಲ್ಸಾನೇ ಬೇರೆ ಬೇರೆ ಇರುತ್ತೆ, ನಮ್ದೇ ಬೇರೆ ಇರುತ್ತೆ. ಈಗ ಅವ್ರದ್ದು ನಮ್ದು ಎರಡೂ ಸೇರಿಸಿ ನಾವೇ ಮಾಡುವಂತ ಕೆಲಸ ಆಗಿ ಒತ್ತಡ ನಮಗೂ ಕೂಡ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಚುನಾವಣೆಗಳಾಗಬೇಕು ಅಂತ ನಾನು ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದಮ್ಮ ಏನಾಗಿದೆ, ಈ ಹಿಂದೆ ಈಗ SM ಕೃಷ್ಣ ಅವರಿದ್ದಾಗ ನಾವು ಸಮಯಕ್ಕೆ ಸರಿಯಾಗಿ ಮಾಡ್ಬಿಟ್ವಿ. ಆಮೇಲೆ ಸಿದ್ದರಾಮಯ್ಯ ಅವರಿದ್ದಾಗಲೂ ಅಷ್ಟೇ, 1-2 ತಿಂಗಳು ಲೇಟ್ ಆಯ್ತು ಅಷ್ಟೇ, ತಕ್ಷಣ ಮಾಡಿದ್ವಿ. ಆಮೇಲೆ 2008-10ರಲ್ಲಿ ಬಿಜೆಪಿ ಸರ್ಕಾರ, JDS ಸಮ್ಮಿಶ್ರ ಸರ್ಕಾರ ಬಂತಮ್ಮ. ಬಂದ್ಮೇಲೆ 3 ವರ್ಷ ಮಾಡ್ಲಿಲ್ಲ, ಅದಾದ್ಮೇಲೆ ಮಾಡಿದ್ರು ಇಲ್ಲ, 7ರಿಂದ 10ರವರೆಗೂ ಮಾಡ್ಲಿಲ್ಲ. 10ರಲ್ಲಿ ಮಾಡಿದ್ರು, 15ಕ್ಕೆ ಮಾಡಿದ್ರು, 15ಕ್ಕೆ ಮತ್ತೆ ನಾವೇ ಇದ್ವೆಲ್ಲ ಮಾಡಿದ್ವಿ SM ಕೃಷ್ಣ ಸಿದ್ದರಾಮಯ್ಯ ಅವರಿದ್ದಾಗ. ಮತ್ತೇನಾಯ್ತು, 2 ವರ್ಷ 8 ತಿಂಗಳು ಬಿಜೆಪಿ ಸರ್ಕಾರದಲ್ಲೂ ಮಾಡ್ಲಿಲ್ಲ. ನಾವು ಕೂಡ ಅವ್ರ 2 ವರ್ಷ 8 ತಿಂಗಳಾದ್ಮೇಲೆ ನಾವು ಕೂಡ ಮಾಡಿಲ್ಲ, ನಾವು ಕೂಡ ಮಾಡ್ಲಿಲ್ಲ. ಅವ್ರು ಬಿಜೆಪಿ ಅವ್ರದ್ದು ಎಷ್ಟು ತಪ್ಪಿದೆಯೋ ನಮ್ದು ಅದಕ್ಕಿಂತ ಒಂಚೂರು ಕಮ್ಮಿ ತಪ್ಪಿದೆ ಅಂತ ಇವ್ರದ್ದು ತಪ್ಪಿದೆ. ಚುನಾವಣೆ ಮುಂದಕ್ಕೆ ಹಾಕಿದ್ದು ರಾಮಲಿಂಗಾರೆಡ್ಡಿ ಒಂದೆರಡು ಪ್ರಶ್ನೆಗೆ ಮಾತ್ರ ಅವೈಲಬಲ್ ಇದ್ದಾರೆ. JDS ಕಡೆಯಿಂದ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ, ಇನ್ನೂ ಡಿಲೇ ಮಾಡ್ತಾ ಹೋದ್ರೆ SIR ಸ್ಟಾಫ್ ಇಲ್ಲ, 3 ತಿಂಗಳು ಡಿಲೇ, ಹಿಂಗಾದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೋಗ್ತಿದ್ದಾರೆ. ಹೋರಾಟ ಅವ್ರು ಮಾಡ್ಲಿ, ಬಟ್ ನನ್ನ ಪ್ರಶ್ನೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನೋ ಒಂದು ವ್ಯಾಲಿಡ್ ಪ್ರಶ್ನೆ ಹೇಳ್ತಿದ್ದಾರೆ ಸರ್. ಕಾನೂನು ಹೋರಾಟನೇ ಬೇಡ, 5 ವರ್ಷಕ್ಕೊಮ್ಮೆ ಯಾವುದೇ ಸರ್ಕಾರಗಳಿರ್ಲಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ಕೊಳ್ಳಿ, ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆವರೆಗೂ ಕೂಡ ಇರಬೇಕಮ್ಮ. ನನ್ನ ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ ಇದು. ಕರೆಕ್ಟ್ ಸರ್. ಇವಾಗ 30ನೇ ತಾರೀಕು ಜೂನ್ ಒಳಗಡೆ ಚುನಾವಣೆ ಅನ್ನೋ ಡೆಡ್ ಲೈನ್ ಕೋರ್ಟ್ ನಿಂದ ಬಂದಿರುವಾಗ ನೀವು ಮತ್ತೆ ನಮಗೆ ಇನ್ನೊಂದು 3 ತಿಂಗಳು ಬ್ರೀತಿಂಗ್ ಸ್ಪೇಸ್ ಬೇಕು ಅಂತ ಕೇಳಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ ಅನ್ನೋದು ಪ್ರಶ್ನೆ. ಈಗ ಸುಪ್ರೀಂ ಕೋರ್ಟ್ ಜೂನ್ 30 ಮೇಲೆ ಟೈಮ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಕೂಡ
ಏನೋ ಸೆನ್ಸಸ್ ಬಂತು ಅಂತ ಹೇಳಿ ಮಹೇಶ್ವರ್, ನಾನು ಪೇಪರ್ ಓದ್ತೀನಿ, ನನ್ನ ಕೇಳೋಕ್ ಹೋಗ್ಲಿಲ್ಲ, ಸಮಯ ಬೇಕು ಅಂತ ಒಂದು ಕೇಳಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಎಲೆಕ್ಷನ್ ಮಾಡಬೇಕು ಅಂತ ಜೂನ್ ಒಳಗಡೆ ನಿಮ್ ವಾಯ್ಸ್ ತಲುಪೋದಿಲ್ಲ ಸರ್, ನಿಮ್ಮದ ಪ್ರಶ್ನೆ ನಾನು ತಲುಪಿಸ್ತೀನಿ. ನೀವು ಹಿರಿಯ ಸಚಿವರಾಗಿ ಒತ್ತಾಯ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಸರ್. ಪಬ್ಲಿಕ್ ಅಲ್ಲೇ ಹೇಳ್ತೀನಲ್ಲಮ್ಮ, ಪಬ್ಲಿಕ್ ಅಲ್ಲೇ ಹೇಳ್ತೀನಿ ಅಲ್ವಾ. ನಾನು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತೀನ, ನೇರವಾಗಿ ಮಾತಾಡ್ತೀನಿ. ಕರೆಕ್ಟ್. ಇಡೀ ರಾಜ್ಯದ ಜನ ಎಲ್ಲ ಕೇಳ್ತಾ ಇದ್ದಾರೆ ಅಲ್ವಾ, ಇದು ಒತ್ತಾಯನೇ ಅಲ್ವಾ. ನಿಜ ಸರ್, ಬಟ್ ರಾಜಕೀಯ ಕಾರಣಗಳೇನಾದ್ರೂ ಇದೆಯಾ ಅಂತ ನಾನು ಕಾಂಗ್ರೆಸ್ ವಕ್ತಾರರಿದ್ರು ಶುರುವಲ್ಲಿ ಆ ಪ್ರಶ್ನೆ ಕೇಳಿದೆ. ನಿಮ್ಮಿಂದ ಕೂಡ ಉತ್ತರ ಬೇಕು. ಎಲ್ಲೋ ಆಡಳಿತ ವಿರೋಧಿ ಅಲೆಯಿಂದ ಸೋಲಾಗ್ಬಿಡಬಹುದು ಅನ್ನೋ ಆತಂಕ ಏನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಕಾಡ್ತಾ ಇದೆಯಾ? ಹೀಗಾಗಿನೇ ಚುನಾವಣೆ ಅನ್ನೋ ವಿಚಾರದಿಂದ ಹಿಂದೆಟ್ ಹಾಕ್ತಾ ಇದೆಯಾ ಅಂತ? ಈಗ ಹಿಂದೆ ಬಿಜೆಪಿ ಅವರು ಕೂಡ 2 ವರ್ಷ 8 ತಿಂಗಳು ಒಂದ್ಸಲಿ, 3 ವರ್ಷ, ಆಮೇಲೆ 2 ವರ್ಷ 8 ತಿಂಗಳು ಒಂದ್ಸಲಿ ಮಾಡಿದ್ರು. ಆದ್ರೆ ಅವ್ರು ಚುನಾವಣೆಯಲ್ಲಿ ಗೆದ್ರವರು, ಆದ್ರೂ ಕೂಡ ಮುಂದೆ ನಾನಾ ಕಾರಣಗಳಿಂದ ಮುಂದಕ್ಕೆ ಹಾಕಿದ್ರು. ನಾವು ಮುಂದಕ್ಕೆ ಹಾಕಿದೀವಿ, ನಾವು ಮಾಡಿದ್ದು ತಪ್ಪೆ, ನಾವು ಮಾಡಿದ್ದು ತಪ್ಪೆ. ಸರ್, ನನ್ನ ಲೆಕ್ಕ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ ಸರ್. ಅಂದ್ರೆ ನಿಮ್ಮ ಪಕ್ಷದ ನಾಯಕರೆಲ್ಲರೂ ದೆಹಲಿಗೆ ಹೋಗಿದ್ರಿ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ, ನಮಗ್ ಸಿಗಬೇಕಾದ ಪಾಲ್ ಸಿಗ್ತಿಲ್ಲ ಅಂತ ಹೇಳಿ. ಆದ್ರೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಡಿಲೇ ಇಂದಾಗಿ 15ನೇ ಹಣಕಾಸು ಆಯೋಗದಿಂದಾನೆ ಬರೋಬ್ಬರಿ 3175 ಕೋಟಿ ನಮ್ಮ ರಾಜ್ಯಕ್ಕೆ ತಲುಪೋದು ನಿಂತು ಹೋಗಿದೆ. ಇದು ಹಿಂಗೆ ಮುಂದುವರೆದ್ರೆ ಇದರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ 16 ಫಿನಾನ್ಸ್ ಕಮಿಷನ್ ಪ್ರಕಾರ. ಚುನಾವಣೆ ನಡೆದಿಲ್ಲ ಅಂದ್ರೆ ನಮ್ಮ ಪಾಲ್ ಹಣ ಬರೋದಿಲ್ಲ. ಸೊ ಇದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ನವ್ರು ಎಲ್ಲೂ ಮಾತನಾಡ್ತಿಲ್ಲ ಅಂತ ಹೇಳಿ? ಅಂದ್ರೆ ಪಿಕ್ ಅಂಡ್ ಸ್ಪೀಕ್ ತರದಲ್ಲಿ ಆಗೋಗ್ಲಿಲ್ವಾ ಅಲ್ಲಿಗೆ? ಈಗ ಎಲೆಕ್ಷನ್ ಆಗ್ಬೇಕು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಏನಮ್ಮ, ಚುನಾವಣೆ ಮುಂದಕ್ಕೆ ಹೋದಷ್ಟು ಕೂಡ ನಮ್ಗೇನು ಅನುದಾನ ಬರಬೇಕು, 14 ಫೈನಾನ್ಸ್ 15 ಫೈನಾನ್ಸ್ ನಮ್ಗೆ ಕಟ್ ಆಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೆ ಬೇಗ ಎಲೆಕ್ಷನ್ ಮಾಡಿ ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಮ್ಮ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ರಾಮಲಿಂಗಾರೆಡ್ಡಿ ಸರ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಸಚಿವರು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಬಿಸಿ ಇದ್ರು, ಆದ್ರೂ ಕೂಡ ಒಂದು 5